ಸೊ ಪ್ರೆಸೆಂಟ್ಲಿ ನಾವೆಲ್ಲ ಈ ಕಡೆ ಕ್ಯಾಬ್ ಬುಕ್ ಮಾಡ್ಕೊಂಡು ನಾವೆಲ್ಲ ಒಂದು ಕ್ಯಾಬ್ ಬುಕ್ ಮಾಡ್ಕೊಂಡು ಹುಣಸೂರಿಗೆ ಅಂತ ಈ ಟೈಮ್ ಹೊರಟಿದೆ. ಇನ್ನು ದ ಟೈಮ್ ಇಸ್ 1:23. ಈ ಚಕ್ಕರ್ ವೇಟ್ ಮಾಡ್ತೀವಿ. ಜರ್ನಿ ಬಿಗಿನ್ ಆಗಿದೆ ಗೈಸ್. ಇಲ್ಲಿಂದ ಪ್ಲಾನ್ ಪ್ರಕಾರ ಇದು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಆ ಕಡೆಯಿಂದ ಹುಣಸೂರು ಡೈರೆಕ್ಟ್ ಬಸ್ ಹತ್ಕೊಂಡು ಹೋಗ್ಬಿಡೋದು. ದಿಸ್ ಈಸ್ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್, KSRTC ಬಸ್ ಸ್ಟ್ಯಾಂಡ್. ಮುಗೀತು. ಈ ಕಡೆಯಿಂದ ಡ್ರಾಪ್ ತಗೊಂಡ್ವಿ. ಇವಾಗ ಅಲ್ಲಿಗೆ ಹೋಗ್ಬೇಕು ಗೈಸ್. ಈ ಟೈಮಲ್ಲಿ ಎಲ್ಲ 24/7 ಈ ಕಡೆ ಬಸ್ಗಳು ಚಾಲ್ತಿಯಲ್ಲಿ ಇರುತ್ತೆ ಅಂತ ಹೇಳ್ತಾ ಇದ್ರು. ಎಷ್ಟು ಟೈಮ್ 24/7 ಅಲ್ಲಿ ಇದು ಟೈಮ್ 1 ಗಂಟೆ 48 ನಿಮಿಷ. ಈಗ ಬಸ್ಗಳು ಒಂದು ಬಸ್ಸು ಮೂಮೆಂಟಲ್ಲಿ ಕಾಣಿಸ್ತಲ್ಲ, ಎಲ್ಲ ಸ್ಟಿಲ್ ಆಗವೆ. ಸುಮ್ಮನೆ ಎಷ್ಟು 190 ರೂಪಾಯಿ ಕೊಟ್ಟು ಇಲ್ಲಿವರೆಗೂ ಬಂದು ಕಾಸು ವೇಸ್ಟ್ ಮಾಡ್ಕೊಂಬಿಟ್ಟು ಅನಿಸ್ತೈತೆ. ನಾನು ಈ ಕಡೆ ಬಸ್ ಟರ್ಮಿನಲ್ ಬಸ್ ಸ್ಟ್ಯಾಂಡ್ ಇರೋದು, ಈ ಕಡೆ ಹೋಗೋ ಬದಲು ಆ ಕಡೆ ಹೋಗ್ಬಿಟ್ಟು ಮಿಸ್ಟೇಕ್ ಮಾಡ್ಬಿಟ್ಟೆ. ಈ ಗ್ಯಾಪಲ್ಲೇ ಕ್ಯಾಬ್ ಬುಕ್ ಮಾಡ್ಬಿಟ್ಟೆ. ಯೂಟ್ಯೂಬರ್ ಅಯ್ಯೋ ಹಾಯ್ ವಿಡಿಯೋ ನೋಡ್ತಾ ಇರ್ತೇನೆ. ಅಪರೂಪ ತುಂಬಾ ಚೆನ್ನಾಗಿ ಮಾಡ್ತೀರಾ. ಥ್ಯಾಂಕ್ ಯು ಅಣ್ಣ. ಎಲ್ಲಿ ಬಿಡ್ಬೇಕು ಇಲ್ಲ ಅದೇ ಅದ್ರ ಬಗ್ಗೆ ಮಾತಾಡೋದು. ಗೈಸ್ ಕ್ಯಾನ್ಸಲ್ ಮಾಡಿದ್ದೀವಿ. ಇವ್ರ ಪಾಪ ತುಂಬ ಫ್ರೆಂಡ್ಲಿ ಆಗಿರೋದಕ್ಕೆ ಒಪ್ಕೊಂಡ್ರು. ತುಂಬ ಥ್ಯಾಂಕ್ಸ್ ಅಣ್ಣ. ನೀವು ಹೆಸರು ಅಣ್ಣ? ಸೂರ್ಯ ಅಂತ. ಸೂರ್ಯ, ತುಂಬ ಥ್ಯಾಂಕ್ಸ್ ಅಣ್ಣ. ಓಕೆ ಸರ್, ಥ್ಯಾಂಕ್ ಯು. ನೋಡಿ ಗೈಸ್, ಇಂಥ ಒಳ್ಳೆ ಮನುಷ್ಯರು ಇರ್ತಾರೆ. ಸೊ ಇವಾಗ ಈ ಕಡೆಯಿಂದ ಮೈಸೂರು ಬಸ್ ಹತ್ಕೊಂಡು ಹೋಗಬೇಕು. ಪಾಪ ಬೇಜಾರಾದ್ರು ಏನೋ, ಬಟ್ ದೆನ್ ಒಳ್ಳೆ ಮನುಷ್ಯರಪ್ಪ, ತುಂಬ ಹೆಲ್ಪ್ ಮಾಡಿದ್ರು. ಟೈಮ್ಗೆ ಅರ್ಥ ಮಾಡ್ಕೊಂಡು ಕ್ಯಾನ್ಸಲ್ ಮಾಡಿದ್ರು. ತುಂಬ ಥ್ಯಾಂಕ್ ಯು ಹೇಳ್ಬೇಕು ಅವ್ರಿಗೆ. ಈ ಕಡೆ KSRTC ಬಸ್ಸು ಮೈಸೂರಿಗೆ ಹೋಗೋ ಬಸ್ಸು ಇದನ್ನೇ ಎತ್ಕೋತಾ ಇದ್ದೀವಿ. ಹೌದು, ಎಷ್ಟು ಗಂಟೆಗೆ ಬಿಡುತ್ತೆ ಅಂತ ಕೇಳಿ, ಎಷ್ಟು ಗಂಟೆಗೆ ಬಿಡುತ್ತೆ ಅಂತ ಕೇಳಬೇಕು. ಪಕ್ಕದಲ್ಲೇ AC ಬಸ್ ಇತ್ತು, ಅದು 430 ರೂಪಾಯಿ ಏನೋ ಒಬ್ರಿಗೆ. ಎಷ್ಟು ಗಂಟೆ? 5 ಗಂಟೆಗೆ ಮೈಸೂರು ಬಿಡೋದಣ್ಣ. ಇವಾಗ 2:15 10 ನಿಮಿಷಕ್ಕೆ. ಓಕೆ ನೋಡಿ ಗೈಸ್, ಖಾಲಿ ಬಸ್ಸು. 3 ಜನ ನಾವು ಈ ಕಡೆ ಹೋಗೋದಾ? ಬಸ್ಸೆಲ್ಲ ಖಾಲಿ ಇರೋದಕ್ಕೆ ನಮ್ಮ ಒಬ್ಬ ಇಂಡಿವಿಜುವಲ್ಗೆ ಒಂದು ಪೂರಾ ಸೀಟ್ ಸಿಕ್ಕಂಗಾಯ್ತು. ಇವಾಗ ನನ್ನ ಬ್ಯಾಗ್, ಸಾರಿ ನಮ್ಮ ಅಣ್ಣನ ಬ್ಯಾಗ ನನ್ನ ತಲೆದಿಂಬು. ಹಂಗೆ 5 minutes later ಒಂದು ಫುಲ್ ಸೀಟಲ್ಲಿ ಅಕ್ವೈರ್ ಮಾಡೋಣ ಅಂತ ಅನ್ಕೊಂಡಿದ್ದೇವೆ. ಇದೊಂದು ಸ್ವಲ್ಪ ಹೊತ್ತು ಲೇಟ್ ಆಗಿಬಿಟ್ಟಿದ್ರೆ ಈ ಸೀಟಿಗೆ ಸಿಗ್ತಾ ಇರಲಿಲ್ಲ. ಎಲ್ಲ ಫುಲ್ ಆಗ್ಬಿಟ್ಟವೆ. ಏನು ಟೈಮ್ 6:20 ಗೈಸ್. ಇವಾಗ ಮೈಸೂರಿಗೆ ಬಂದ್ವಿ. ನಾನೇನೋ 5 ಗಂಟೆಗೆ ಅನ್ಕೊಂಡಿದ್ದೆ. ನೋಡಿ ಗೈಸ್, ಈ ಟೈಮ್ಗೆ ಬೆಳಕು ಕೂಡ ಆಗ್ತೈತೆ. ಹಿಂಗೆ ಸ್ಟ್ರೈಟ್ ಆಗೋದ್ರೆ 7ನೇ ಪ್ಲಾಟ್ಫಾರ್ಮಲ್ಲಿ ಹುಣಸೂರಿದೆ. ಆ ಬಸ್ ಹತ್ಬೇಕು. ಓಕೆ ಗೈಸ್, ಇಲ್ಲಿಂದ ಒಂದು ಸ್ಟಾಪ್ ಹಿಂದ್ಗಡೆ ಅಂಗಡಿ ಇರೋದು. ಅಲ್ಲಿ ನಿಲ್ಸಕ್ಕೆ ಅಂತ ಹೇಳಿದ್ವಿ. ನಾವು ಎದ್ರೊಳಗೆ ಲೇಟ್ ಆಗೋಯ್ತು ಅಂತ ಸೀದಾ ಬಸ್ ಸ್ಟ್ಯಾಂಡ್ ಕರ್ಕೊಂಡು ಬಂದ್ಬಿಟ್ರು. ಇವಾಗ ಇಲ್ಲಿಂದ 1 ಕಿಲೋಮೀಟ್ರ್ ಹಂಗೆ ನಡ್ಕೊಂಡು ಹೋಗ್ಬೇಕು. ಅದಕ್ಕೆ ಹೆಂಗೆ ಹೊರಟಿದ್ದೀವಿ ಬ್ರಾ. ನಾವಿರೋದಿಲ್ಲಿ, ಬಾಯ್ ಸೈಡ್ ಇರೋದಿಲ್ಲಿ, ರೂಮ್ ಇರೋದು ಇಲ್ಲಿ ಬ್ರೋ. ಇನ್ನೂ ದೂರ ಐತೆ. ಗಾಯ್ಸ್, ಇವಾಗ ನಾವು ಒಂದು ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಯಾರನ್ನ ಮೀಟ್ ಆಗಿ ಬಂದಿದ್ದೀವಿ ಅಂತ ಗೊತ್ತಾ ನಿಮಗೆ? ತೋರಿಸ್ತೀನಿ. ಅಕ್ಕ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವಾಗ ನಾನು ಎಲ್ಲಿದ್ದೀನಿ ಗೊತ್ತಾ? ಈ ಕಡೆ ಹಿಂಗೆ ತಿರುಗಿಸಿದ್ರೆ ಅಲ್ಲಿ ನೋಡಿ ಗವರ್ಮೆಂಟ್ ಆಫ್ ಕರ್ನಾಟಕ ಮೈಸೂರು. ಈ ಕಡೆಯಿಂದ ಹುಣಸೂರು ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಇವಾಗ ಹುಣಸೂರಿಗೆ ಎಂಟ್ರ್ ಇದೆ ಲೆಕ್ಕಕ್ಕೆ. ನನ್ನ ಕಡೆ ಇವಾಗ ಹಾಸ್ಪಿಟಲ್ ಇದ್ದಾರೆ. ಪರವಾಗಿಲ್ಲ ಬ್ರಾ, ಪರವಾಗಿಲ್ಲ ಬ್ರಾ. ಇವತ್ತು ಕೂಡ ಮುಖ ತೋರ್ಸೋಕ್ಕೆ ರೆಡಿ ಆಗ್ತಾ ಇಲ್ಲ. ನನ್ನ ಮುಂದ್ಗಡೆ ಅನಂತ್ ಬ್ರೋ ಇದ್ದಾರೆ, ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಡೆ ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲೇ ಬಾಯ್ ಸೈಡ್ ಬಟ್ಟೆ ಅಂಗಡಿ ಇದೆ. ಅದಕ್ಕಾದ್ಮೇಲೆ ಕಂಟಿನ್ಯೂ ಮಾಡೋಣ. ಕೊನೆಗೂ ಬಾಯ್ ಸೈಡ್ ಹೊಸ ಬಟ್ಟೆ ಅಂಗಡಿ ಬ್ರಾಂಚ್ಗೆ ಬಂದು ಹೋಗ. ಈ ಕಡೆ ಓನರು ಅಂಗಡಿಲಿ ನೋಡಬೇಕು ಯಾವ ಥರ ರೆಡಿ ಆಗಿದೆ ಅಂದ್ಬಿಟ್ಟು. ಈ ಕಡೆ ಮೇಲ್ ಲೈಟಿಂಗ್ಸ್ನು ಸ್ವಲ್ಪ ಮಾಡಬೇಕು. ಅದು ಬಿಟ್ಟರೆ ಲಾಸ್ಟಲ್ಲಿ ನೋಡಿ ಶೂಗಳಿಕ್ಕಕ್ಕೆ ರ್ಯಾಕ್ ರೆಡಿ ಆಗಿದೆ. ಇದೊಂದೇ ಇರೋದು. ಮತ್ತು ಈ ಕಡೆ ಕೂಡ ಬಟ್ಟೆಗಳು ಅರೇಂಜ್ ಮಾಡೋಕೆ ರ್ಯಾಕ್ ರೆಡಿ ಆಗಿದೆ. ಓ, ಇದನ್ನೆಲ್ಲ ಮಾಡಿದ್ದು ಏನಂದ್ರೆ ಇದಕ್ಕೆ ವುಡ್ ಫ್ಲೋರು ನೋಡಿ ಗಾಯ್ಸ್. ಇದು ನಾನು ಯಾವುದೋ ಪೇಪರ್ ಅನ್ಕೊಂಡಿದ್ದೆ, ಬಟ್ ಇದು ವುಡ್ ಪೀಸ್ಗಳು ಹಾಕಿ ಮಾಡಿರೋದು. ಇದು ಫೋಕಸ್ ಲೈಟು. ಎಷ್ಟು ದೊಡ್ಡದಾಗಿದೆ ಬ್ರೋ. ಫೋಕಸ್ ಲೈಟ್ ಯಾವುದಕ್ಕಿಲ್ಲ? ಈ ಕಡೆ ಬರ್ತದ?
ಇಲ್ಲೆಲ್ಲ ಬಟ್ಟೆಗಳಿಗೆ ಫೋಕಸ್ ಮಾಡೋದು. ಈ ಸೈಡ್ ಇರೋದು ಈ ಕಡೆ ಫೋಕಸ್ ಮಾಡೋದು, ಆ ಕಡೆ ಈ ಕಡೆ. ವಾ ಓಕೆ. ಸೊ ಈ ಥರ ಇದೆ ಗೈಸ್ ಅರೇಂಜ್ಮೆಂಟು. ಇನ್ನೊಂದು ಸ್ವಲ್ಪ ಎಕ್ವಿಪ್ಮೆಂಟ್ಗಳಿವೆ, ಲೈಟಿಂಗ್ಗಳು ಕರೆಕ್ಟಾಗಿ ಸೆಟಪ್ ಮಾಡಿಬಿಟ್ರೆ ಆಗೋಯ್ತು. ಈ ಕಡೆ ಒಂದು ಸ್ವಲ್ಪ ಸ್ಟಾಕ್ಗಳಿವೆ, ಸ್ಟಾಕ್ಗಳು. ಗೈಸ್ ಅಂಗಡಿಗೆ ಇವಾಗ ಒಂದು ಪ್ರಮೋಷನ್ ಕಂಟೆಂಟ್ ಮಾಡಬೇಕು. ಆ ಪ್ರಮೋಷನ್ ಕಂಟೆಂಟ್ ಐಡಿಯಾ ಮಾಸ್ಕ್ರೇಡರ್ ಹತ್ರ ಐತೆ. ಆ್ಯಂಡ್ ಆ ವಿಡಿಯೋ ಮಾಡೋದಕ್ಕೆ ಇನ್ನೊಂದಷ್ಟು ಜನ ಬೇಕು. ಆ ಜನ ಹೆಂಗೆ ಸಂಪಾದನೆ ಮಾಡೋದು, ಅಂದರೆ ಹೆಂಗೆ ಕರ್ಕೊಂಡೋದು ಅಂತ ಪ್ಲ್ಯಾನ್ ಮಾಡ್ತಾ ಇವಾಗ ನಾಟಕಕ್ಕೆ ಅಂತ ಹೋಗ್ತಾ ಇದ್ವಿ. ಅದು ಮುಗಿದ್ಮೇಲೆ ಪ್ಲ್ಯಾನ್ ಮಾಡ್ಕೊತೀವಿ. ಆ ಕಡೆ KSRTC ಬಸ್ ಸ್ಟ್ಯಾಂಡ್ ಇದೆ. ಹಾಗಿಂದ ಬಂದರೆ ಈ ಕಡೆ ಒಂದು ಹೋಟ್ಲಿದೆ. ಈ ಹೋಟ್ಲಲ್ಲಿ ಇವಾಗ ನಾಷ್ಟ ಮಾಡ್ತೀವಿ, ಮುದ್ದೆ ಊಟ ಸ್ವಲ್ಪ. ಆ್ಯಂಡ್ ಆ ಕಡೆ ಪೊಲೀಸ್ ಸ್ಟೇಷನ್ ಐತೆ. ಝೂಮ್ ಆಗಿ ತೋರಿಸ್ತೀನಿ, ಪೊಲೀಸ್ ಸ್ಟೇಷನ್. ರೈಸ್ ಬಾತ್ ಹಿಂಗೆ ಇರ್ತದೆ. ಆದರೆ ಏನು ಬ್ರೋ ಚಿತ್ರಾನ್ನ ತಗೊಂಡ್ಬಿಟ್ರಿ, ಪರವಾಗಿಲ್ಲ ಬ್ರೋ, ಮುಖ ತೋರಿಸೋದು ಮಾಸ್ಕೆ ತೆಗೆದ್ಬಿಟ್ಟರು. ಸೊ ನಾಷ್ಟ ಎಲ್ಲ ಆಯಿತು, ರಿಟರ್ನ್ ಅಂಗಡಿ ಹತ್ರ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತು ಒಬ್ಬರು ಪಾಪ್ಯುಲರ್ ಇನ್ಫ್ಲುಯೆನ್ಸರ್ ಬರ್ತಾ ಇದ್ದಾರೆ ವಿಡಿಯೋ ಮಾಡೋಕ್ಕೆ ಅಂತ. ಆದರೆ ಟ್ರಾಜಿಡಿ ಏನು ಅಂದರೆ ಆ ಇನ್ಫ್ಲುಯೆನ್ಸರ್ನ ಕರೆಸ್ತಾರ ಮೈನ್ ಪರ್ಪಸ್ ಆಗಿರೋ ಇಬ್ಬರು ಅಂಗಡಿ ಓನರ್ಸು ಅವ್ರು ಇನ್ನೂ ಬಂದಿಲ್ಲ. ಅದೇ ಪ್ರಾಬ್ಲಮ್ ಆಗಿರೋದು. ಇವಾಗ ಅವ್ರನ್ನ ಬೇರೆ ಮ್ಯಾನೇಜ್ ಮಾಡಬೇಕು, ಏನು ಎಲ್ಲ ಅಂತಲ್ಲ ನೋಡೋಣ. ಹಾಗೆ ಆ ಇನ್ಫ್ಲುಯೆನ್ಸರು, ರೀಲ್ಸ್ ಮೇಕರು, ಕ್ರಿಯೇಟರು ಯಾರು ಅಂದರೆ ಎಪಿಕ್ ಪ್ರವೀಣ್ ಅಂತ ನೋಡಿರ್ತಾರೆ ನೀವು. ಹೀಗಾಗಿದ್ರೆ ಇಲ್ಲಿ ಬರೋದಕ್ಕೆ ಒಂದಾದ್ರೆ ಗಾಡೀಲಿ ಬರ್ತಾ ಇದ್ದಾರೆ, ನೋಡಿದ್ರು. ಈ ಕಡೆ ನೋಡಿ ಗೈಸ್, ಎಲ್ಲ ರೆಡಿ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ಅರೇಂಜ್ ಮಾಡ್ಕೊಂತವ್ರೆ. ಒಳಗಡೆ ಇವರಿಬ್ರು ಬಿದ್ದವ್ರು ನೋಡಿ. ಈ ಕಡೆ ಮಾಸ್ಕ್ ರೈಡ್ರು, ಈ ಕಡೆ ಅನಂತಪುರ. ಫೋನ್ ನೋಡ್ಕೊಂಡೇ ಬಿದ್ದೋಗ್ಬಿಟ್ಟವ್ರು. ಪಾಪ ನನ್ನ ಫೋನ್ ನಿಂತೆ ಇನ್ನೊಂದು ಕೂಡ ಇಷ್ಟ ಇಲ್ಲ, ಅಂದರೆ ಪಕ್ಕ ನಿಂತೆ ಮಾಡ್ತಾ ಇರಬೇಕು. ಇಬ್ಬರು ಸಣಿರಿ ಬ್ರೋ ಬ್ರೋ ಇಲ್ಲ ಬ್ರೋ, ನಿಮ್ಮ ನಂಬರ್ ಇಸ್ಕೊಳ್ಳೋಣ ಬಂದರು. ನೀವು ನೋಡ್ರೆ ಮನೆ ಕಡೆ ಬಿಟ್ಟು ಇರಿ, ನಮಗೊಂದು ಸ್ವಲ್ಪ ಜಾಯ್ನ್ ಆಗಿ ಜಾಗ ಕೊಡಿ. ಮೆಣಸಿನ್ಕಾಯಿ ಗೈಸ್ ಅದೇ ಅನ್ಸುತ್ತೆ ಕಾರು. ಪ್ರವೀಣ್ ಬಂದರು ಅನ್ಸುತ್ತೆ. ಪ್ರವೀಣ್ ಸಾರಿ ಯಾರಿಗೆ ಕನ್ಫ್ಯೂಸ್ ಆಗ್ಬಿಟ್ಟೆ. ಅವ್ರು ಅಲ್ಲಿ ನಿಂತವ್ರೆ. ಹಾಯ್ ಬ್ರೋ. ಫೋಟೋ ಹಾಯ್ ಬ್ರೋ. ನೀವು ಆ ಕಾರಲ್ಲಿ ಇದೆ ಅನ್ಕೊಂಡು ಅಲ್ಲಿ ಹೋಗಿ ನೋಡ್ತೀನಿ, ಯಾರೋ ಬಸ್ ಹೆಂಗ್ಸ್ ಕೂತವ್ರೆ. ಸರಿ ಇದೆ ಬ್ರೋ ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನೀವು ನಾನು ನನ್ನೇ ನೋಡ್ತೀನಿ. ಹೆಂಗಾದ್ರೂ ಮಾಡಿ ಇವಾಗ ಪ್ಲ್ಯಾನ್ ಅನ್ಸುತ್ತೆ. ಟ್ರಾಜಿಡಿ ಏನು ಅಂದರೆ ಅವ್ರಿಬ್ರು ಬರ್ದಿರೋದು ಒಂದು ಟ್ರಾಜಿಡಿ. ನಾವು ಬೇಕಾದ್ರೆ ಅವ್ರ ಹತ್ರ ಮಾಂಟೇಜ್ ಅಂದರೆ ಅವರೆಲ್ಲ ಮಾರ್ಕೆಟಲ್ಲಿದ್ದಾರೆ. ನಾನು ಹೇಳಿದ್ರು ನಾನು ಪ್ರಕಾರ ನಮ್ಮ ಲೆಕ್ಕಾಚಾರ ಉಳ್ಕೊಂಡು ಬಿಡಿಸ್ತೀವಲ್ಲ, ನಾಳೆ ಬರ್ತೀವಿ. ನಿಮ್ಮ ಐಡಿಯಾ ಇಷ್ಟ ಆಗ್ತೈತೆ ಬ್ರಾ. ನೀವು ಓಕೆ ಅಂದ್ರೆ ನಮ್ಗೆ ಓಕೆ ಬ್ರಾ. ಬಿಡಿದ್ರೆ ನಮ್ಮದೇ ರೂಮ್ ಐತೆ ಬ್ರಾ, ಬನ್ನಿ ಬಾ. ಅಲ್ಲ ಬ್ರಾ, ಈಗ ಅವ್ರಿದ್ರೆ ತಾನೇ ವೀಡಿಯೋ ಕವರ್ ಆಗೋದು. ಅವ್ರಿದ್ರೆ ಕವರ್ ಆಗೋದು. ನಿಮಗೆ 2 ಫೋಟೋ ಇಸ್ಕೊಂಡು ಅದೇ ಅಂದ್ಕೊಂಡೆ. ಅವ್ರದ್ದು ಒಂದು ಮಾಂಟೇಜ್ ಪೀಸು ಆ ಕಡೆ ಇರೋದು ರಿಪೇರ್ ಸೀನ್ ಥರ ಅವ್ರದ್ದು ಆ್ಯಕ್ಷನ್ ಸೀನ್ ಬೇಕಾದ್ರೆ ಹಿಂಗೆ ಇಟ್ಕೊಂಡು ಹೋಗೋ ಥರ ಎಲ್ಲ ಬೇರೆ ಕೈಲಿ ಕೊಟ್ಬಿಟ್ಟು ಅಂದರೆ ಜಿಸ್ ಅಂತ ಲೈಟಲ್ಲಿ ಮಾಯ ಆಗ್ಬಿಟ್ಟು ಮತ್ತೆ ಬರ್ತಾರೆ ಗೊತ್ತಾ. ಅದೇ ಗರ್ಸಿ ನೋಡಿ ಗಾಯ್ಸ್, ವಿಡಿಯೋ ರೆಕಾರ್ಡಿಂಗ್ ನಡೀತಿದೆ ನನ್ನ ಚಾನ್ಸ್ಗಳು. ಚೆನ್ನಾಗೈತಿದೆ ಬ್ರೋ. ಹಾಂ ಓಕೆ. ಇವ್ರ ಐಡಿಯಾ ಸೂಪರ್ ಆಗಿ ಅನಿಸ್ತೈತೆ ನನಗೆ. ಅದಕ್ಕೆ ಇವ್ರು ಒಂದು ಡೈಲಾಗ್ ಹೊಡಿಬೇಕಿರಿ. ಚಿಕಿಂಗ್ ತೇಜಸ್ ಬ್ರೋ. ಬಾಯ್ ಬ್ರೋ. ಒಂದು ಹ್ಯಾಂಡ್ ಚೆಕ್ ಕೊಡಿ ಬ್ರೋ. ಥ್ಯಾಂಕ್ ಯು ಬ್ರೋ. ಸ್ವಲ್ಪ ಕಾಪಿ ಹೊಡಿತೀನಿ, ಬೇಜಾರು ಮಾಡ್ಕೊಡು ಫ್ಯೂಚರಲ್ಲಿ. ವಿಜುವಲ್ಸ್ ಚೆನ್ನಾಗಿ ಇಷ್ಟ ಆಯಿತು, ಚೆನ್ನಾಗಾಯಿತು. ಸ್ವಲ್ಪ ಫ್ಯೂಚರಲ್ಲಿ ಕಾಪಿ ಹೊಡಿತೀನಿ, ಬೇಜಾರು ಮಾಡ್ಕೊಬೇಡಿ. ಓಕೆ ಥ್ಯಾಂಕ್ ಯು. 0.5 ಬೇಡ, ಇಲ್ಲ ನಾರ್ಮಲ್ ಇರಲಿ, ಹೆಂಗಾದ್ರೂ ಇರಲಿ. ಸಿಗೋಣ ಬಾಯ್ ಬ್ರೋ. ಆಯಿತು
ಆ ಕಡೆಯಿಂದ ಒಂದು ವಿಡಿಯೋ ಮಾಡೋಕ್ಕೆ ಅಂತ ಕರೆದ್ರು. ಇವಾಗ ಅಲ್ಲಿಂದ ಹೊರಟರು. ಸೊ ಅವರು ಆ ಕಡೆ ಎಕ್ಸಿಟ್ ಆಗ್ತಾವ್ರೆ. ನಾನು ಈ ಕಡೆಯಿಂದ ಬೇರೆ ಕೆಲಸಗಳು ನೋಡ್ಕೋಬೇಕು. ಬಾಯ್. ಬೆಂಗಳೂರಿಗೆ ಹೋಗ್ತಾರೆ ಇವಾಗ. ಬೆಂಗಳೂರು ನಮ್ಮೂರು. ನಾನು ಬಂದೀನಿ ಹುಣಸೂರು. ರ್ಯಾಪೇ ಮಾಡೋದಿದ್ರಲ್ಲ. ನೋಡಿ ಗೈಸ್, ಕಾಣಿಸ್ತೈತಲ್ಲ, ಈ ಒಂದು ಪೋಸ್ಟನ್ನ ರೆಡಿ ಮಾಡಿದ್ದೀವಿ. ಇವಾಗ ಇದನ್ನ ಪ್ರಿಂಟ್ ಹಾಕ್ಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹೋಗಿದ್ದು ಎಲ್ಲ ಕಡೆ ಇದು ಏನದು A4 ಶೀಟು ಪ್ರಿಂಟ್ ಹಾಕ್ಸಿದ್ರೆ ಕರೆಕ್ಟಾಗಿ ಬರಲ್ಲ. ಯಾಕಂದರೆ ಹಿಂಗೆ ಮಾಡಿದ್ರೆ A4 ಶೀಟು ಈ ಕಡೆಯಿಂದ ಇಲ್ಲಿವರೆಗೂ ಬರ್ತದೆ, ಸೆಂಟ್ರಲ್ ಗ್ಯಾಪ್ ಇರುತ್ತೆ. ಅದಕ್ಕೆ A3 ಶೀಟ್ ಹುಡುಕ್ತಾ ಇದ್ವಿ. ಆ ಕಡೆ 2 ಸೇವರ್ ಅಂಗಡಿ ಇತ್ತು, 2 ಸೇವರ್ ಅಂಗಡಿ A3 ಇರಲಿಲ್ಲ. ಅದಕ್ಕೆ ಇವಾಗ A3 ಶೀಟ್ ಹುಡುಕೊಂಡು ಮುಂದಕ್ಕೆ ಹೋಗ್ತಾ ಇದ್ವಿ. ನೋಡಿ ಗೈಸ್, ಹೆಂಗೆ ಇದ್ರು ಕೂಡ ಫುಲ್ A3 ಸೈಜ್ದೊಂದು ಸಿಕ್ಕಿಲ್ಲ, A4 ಶೀಟಲ್ಲೇ ಸಿಕ್ತು. A4 ಶೀಟಲ್ಲಿ ಈ ರೇಂಜಲ್ಲಿ ಮಾಡಿಸಿ ಹಿಂಗೆ ಕಟ್ ಮಾಡೋಣ ಅನಿಸಿದೆ. ಬಟ್ ಬೇಡ, ಇದು ಹಿಂಗೆ ಇರಲಿ, ರೋಲ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂದಾಗ ಇದು ಓಕೆ ಅಂತ ಗೊತ್ತಾಯಿತು. ಇವಾಗ ಈ ಸೀನ್ ಮಾಡೋದಕ್ಕೆ ಇವ್ರು ವಿಡಿಯೋ ಮಾಡ್ತಾರೆ, ಮಾಸ್ಕ್ ರೈಡ್ರು. ಆದರೆ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಜನ ಇರೋ ವಾತಾವರಣ ಗೊತ್ತಾಗಿತ್ತು. ಆಂಧ್ರ ಬರ್ತಾ ಇರಬೇಕಾದ್ರೆ ಸಿಗೋರು ಸ್ಕೂಲ್ ಪೀಪಲ್. ಸೊ ಇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕೆ. ನೋಡೋಣ ಹೆಂಗಾಗುತ್ತೆ ಅಂದ್ಬಿಟ್ಟು. ಗೈಸ್ ಇವಾಗಲೂ 2 ನಿಮಿಷ. ಇವಾಗ ಇವ್ರು ಅಡ್ವೈಸ್ ಮಾಡ್ತಾರೆ, ನಮ್ಮ ರೈಡರ್ ಅಡ್ವೈಸ್ ಮಾಡ್ತಾರೆ. ಸರಿ, ಯಾವ ಥರ ನಿಂತ್ಕೋಬೇಕು, ಹೆಂಗೆ ನಿಂತ್ಕೋಬೇಕು ಅಂತ ಅಡ್ವೈಸ್ ಮಾಡ್ತಾರೆ. ಹಂಗೆ ಫಾಲೋ ಆಗ್ಬಿಡಿ. ಒಂದು ಹಿಂಗೆ ಸಿನಿಮಾಟಿಕ್ ಸೀನ್ ಒಂದು ತಗೊಂಡ್ಬಿಟ್ಟು ಇದೊಂದು ಡೋರ್ ಅಟ್ಯಾಚ್ ಮಾಡಿಬಿಡ್ತೀವಿ ಅಷ್ಟೇ. ಫುಲ್ ರೀಲ್ ಸಂಜೆ ಅಪ್ಲೋಡ್ ಆಗ್ಬಿಡುತ್ತೆ ಇವತ್ತೇ. ಓಕೆನಾ? ಓಕೆ, ರೆಡಿ ಬ್ರೋ? ಹೇಳಿ. ಸರಿ ಹೇಳಿ. ಬ್ಯಾಗ್ ಹಾಕೊಂಡಿದ್ವಿ, ಅದು ಚೆನ್ನಾಗಿರೋದು ಸೀನ್ ಅದು. ಹೇಳಿ, ಅಡ್ವೈಸ್ ಮಾಡಿದ್ವಾ? ನಿಮ್ಮ ಮುಖ ರೆಕಾರ್ಡ್ ಮಾಡಲ್ಲ, ಅಡ್ವೈಸ್ ಗೊತ್ತಾಯ್ತು. ಇವಾಗ ಎಲ್ಲ ಆ ಕಡೆ ಹೋಗಿ ನಿಂತ್ಕೊಳ್ಳಿ, ಆಸೆ ಲೈನಾಗಿ ನಿಂತ್ಕೊಳ್ಳಿ. ಅವರೆಲ್ಲ ಲೈನ್ ವೈಸ್ ನಿಂತ್ಕೊಂಡ್ರೆ ನೀವು ಆ ಪೇಪರ್ ಹಿಡ್ಕೊಂಡು ಜೊತೆಲ್ಲೇ ಬರ್ತಾರ ಜೊತೆ. ಇಲ್ಲ, ನೀವು ಮಾತ್ರ ಸೆಂಟ್ರಲ್ ಬರ್ತೀರಾ. ಸೊ ಸಿನಿಮ್ಯಾಟಿಕ್ ಆಗಿ ಮಾಡೋಣ. ಸೀನ್ ಎಲ್ಲ ಮುಗೀತು, ಇವ್ರ ಕಾನ್ಸೆಪ್ಟ್ಸ್ ಎಲ್ಲ ಮುಗೀತು. ಸೊ ಅದಕ್ಕೆ ಒಂದು ರೇಂಜಿಗೆ ಬಂದಿದೆ. ಅಂದ್ರೆ ಎಲ್ರಿಗೂ ಜ್ಯೂಸ್ ಕೊಡ್ತೀರಾ? ಬ್ರೋ ಕರೆಕ್ಟ್ ಆಯ್ತು. ಅವ್ರ ಸ್ಪಾನ್ಸರ್ಶಿಪ್ ಇರೋ ನಮ್ದೇ ಇತ್ತು. ಅದು ತಿನ್ಕೊಳ್ಳೋದು ರೇಟ್ ಅಣ್ಣ, ಅದು ನಾವು ಕೊಡ್ತೀವಿ. ಓಕೆ, ಎಲ್ಲ ನನ್ನ ಕೈ ಕೊಡಿ ಹಂಗೆ. ಥ್ಯಾಂಕ್ ಯು. ನಾ ಇವತ್ತು ಸಂಜೆ ವಿಡಿಯೋಲಿ ಬರ್ತಾರೆ, ನೋಡ್ಕೊಳ್ಳಿ ಆಯ್ತಾ. ಇವಾಗ ಏನಾಗಿದೆ ಅಂದರೆ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ಮುಗೀತು. ಇವಾಗ ಒಂದು ಹಿಟ್ ವಿಡಿಯೋ ಮಾಡೋದಕ್ಕೆ ಬೇಸ್ ಅಂದರೆ ಅದ್ರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯಾವ್ದು ಇರಬೇಕು ಅಂತ ಡಿಸ್ಕಷನ್ ನಡೀತೈತೆ. ಅದಕ್ಕೆ ಈ ಕೈಯಲ್ಲಿ ₹1 ಕಾಯಿನ್ ಇದೆ ಟಾಸ್ ಹಾಕಕ್ಕೆ ಅಂತ. ಹೆಡ್ ಬ್ರೋ ಟೈಲ ಬ್ರೋ ನಿಮ್ದು? ಹೆಡ್ ಬಂದ್ರೆ ಹೆಡ್ ಬಂದ್ರೆ ಮಾರ್ಕೋ ಸಾಂಗು, ಟೈಲ್ ಬಂದ್ರೆ ಮಾಸ್ಟರ್ ಸಾಂಗು. BGM ನೀವ್ ಯಾಕೆ ಬ್ರೋ? ಕಾಣಿಸಲ್ಲ, ಹಾಕು ಬ್ರೋ. ಸೊ ಇವಾಗ ಮಾಸ್ಟರ್ ಸಾಂಗ್ BGM ಹಾಕ್ಬಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಬಾಯ್ಸ್ ಅಡ್ಡೆ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಆದಷ್ಟು ಬೇಗ ರಿಲೀಸ್ ಮಾಡ್ಬೇಕು ಸಾಂಗ್ ಅಲ್ಲ ಬ್ರೋ? ಇವತ್ತೇ ಆಗುತ್ತಲ್ಲ ಬ್ರೋ? ಕಾಣಿಸ್ತೈತಲ್ಲ, ಇದು ರಾಘವೇಂದ್ರ ಸ್ವಾಮಿ ವಿಗ್ರಹ. ಆ ಕಡೆ ಆ ಮೂಲೆಯಲ್ಲಿ ಪ್ಲೇಸ್ ಮಾಡೋದಕ್ಕೆ ಅಂತ ಇವಾಗ ಇದ್ರ ಹೇಳ್ರಾಗ ಒಂದು ಡಿಸೈಡ್ ಆದರೆ ಇವೊಂದು ಅಲ್ಲಿಗೆ ಬರುತ್ತೆ. ಕಾಯಿನಲ್ಲಿ ಬ್ರೋ, ಕಾಯಿನ್ ಪರ್ಸಲ್ಲಿ ಕಣ್ಣ. ಗೈಸ್ ಇವಾಗ ಏನಾಗಿದೆ ಅಂದರೆ ಮಾಸ್ಟರಲ್ಲಿ ಕೂಡ 2 ಸಾಂಗ್ ಐತೆ. ಒಂದು ಇಂಟ್ರೋ ಥೀಮು ಇಂಟ್ರೋ ಥೀಮ್ ಅಲ್ಲ, 2 ಥರ ಐತೆ. ಕ್ರಿಯೇಟೆಡ್, ಇನ್ನೊಂದು ರೀಕ್ರಿಯೇಟೆಡ್. ರೀಕ್ರಿಯೇಟೆಡ್. ಇದು ಒರಿಜಿನಲ್ಲು, ಇದು ಏನೋ ಹಾಕಿರೋ ರೀಕ್ರಿಯೇಟೆಡ್. ಇವಾಗ ಇವು 2 ಸಾಂಗು ಸಿಂಕ್ ಆಗೋ ಥರನೇ ಐತೆ. ಅದಕ್ಕೆ ಇವಾಗ ಇನ್ನೊಂದು ಟಾಸ್ ಹಾಕ್ತೀವಿ. ಹಾಕೋಬ್ರು ಮುಖ ತೋರ್ಸಪ್ಪ, ಏನು ಹೆದರ್ಕಂತಾರೆ ಇವರು. 1 2 3 ಇರೋ ನಿಮಿಷ. ಹೆಡ್ ಬಿದ್ರೆ ಏನೋ, ಟೇಲ್ಸ್ ಬಿದ್ರೆ ಏನೋ? ಹೆಡ್ ಬಿದ್ರೆ ಒರಿಜಿನಲ್, ಟೈಲ್ ಬಿದ್ರೆ ಮ್ಯಾಶಪ್. ಓಕೆ, ರೆಡಿ? 1 2 3 ಪುಟೆ. ಟೈಲ್ ಅದು ಹೆಡ್ ಬ್ರೋ. ಇಲ್ಲ ಟೈಲ್ ಇದೆ. ಇದು ಬ್ರೋ ಹೊಸ ಕಾಯಿನ್ ಚೇಂಜ್ ಮಾಡಿದ್ಯಾ ಬ್ರೋ? ನಾನು ಕ್ಯಾಮ್ರಾ ಕೂಡ ರೆಕಾರ್ಡ್ ಮಾಡಿ. ಇದು ಟೈಲೇ ಬ್ರೋ ಬಿದ್ದಿರೋದು. ಇದು ಹೆಡ್ಡು, ಟೈಲ್ ಮ್ಯಾಶಪ್ ಅಲ್ಲ. ಸೊ ಇದಾಗ್ತೀರಾ ಇವಾಗ? ಟೈಲ್ ಮ್ಯಾಶಪ್. ಬ್ರೋ ನೀನು ಮ್ಯಾಶಪ್ ಅಲ್ಲ, ಒರಿಜಿನಲ್ಗೆ ಟೈಲ್ ಇದ್ದು ಬ್ರೋ. ಇನ್ನೊಂದ್ಸತಿ ಯಾಕೆ ಬ್ರೋ? ಇವಾಗ ಫೈನಲ್ ಆಗಿ ಹೇಳು ಬ್ರೋ. ರೆಕಾರ್ಡ್ ಆಗೈತಲ್ಲ ಗೊತ್ತಾಗುತ್ತೆ. ಇಲ್ಲ ಇವಾಗ ಫೈನಲ್ ಆಗಿ ಹೇಳು ಬ್ರೋ. ಹೆಡ್ ಬಿದ್ರೆ ಒರಿಜಿನಲ್, ಓಕೆ. ಟೈಲ್ ಬಿದ್ರೆ ಮ್ಯಾಶಪ್. ಇದು ಟೈಲು, ಓಕೆ. ಇದು ಟೈಲು, ಇದು ಹೆಡ್. ಇವಾಗ ಹಾಕೋರ ಫೈನಲ್. ಹೆಡ್ ಬ್ರೋ, ಒರಿಜಿನಲ್ ಹಾಕೋರು, ಒರಿಜಿನಲ್. ಓಕೆ ಗೈಸ್ ಇವಾಗ ನೋಡಿ ಗೈಸ್, ಇವಾಗ ಈ ನಮ್ಮ ಎಡಿಟ್ರಿಗೆ
ಇದೇ ಬೇಕು ಅಂತ ಹೇಳ್ತವ್ರೆ. ಲಿರಿಕ್ಸ್ ಇರೋದು ಹಾಕಿದ್ರೆ ನಾವು ಹಾಕೋ ವಿಡಿಯೋಗೆ ಲಿರಿಕ್ಸ್ ಕೇಳಿಸ್ತಾರೆ, ಕರೆಕ್ಟಾಗಿ ಸಿಂಕ್ ಆಗಲ್ಲ ಅಂದ್ಬಿಟ್ಟು ಲಿರಿಕ್ಸ್ ಇಲ್ದಿರೋದು ಬೇಕು ಅಂತವ್ರೆ. ಸೊ ಇವಾಗ ಇವೆರಡನ್ನು ಕನ್ಸಿಡರ್ ಮಾಡಿ ಒಂದು ಫೈನಲ್ ಟ್ರಯಲ್ ತರ ಇನ್ನೊಂದು ಫೈನಲ್ ಟಾಸ್ ಅಂತ ಹಾಕ್ತಾ ಇದೀವಿ. ಈ ಟಾಸು ಎಲ್ಲ ಡಿಸೈಡ್ ಮಾಡುತ್ತೆ. ಹೆಡ್ ಟು ಟೇಲ್ ಹೇಳು ಬ್ರೋ. ಹೆಡ್ ಹಾಕಿದ್ರೆ ಒರಿಜಿನಲ್ BGM, ಹೆಡ್ ಹಾಕಿದ್ರೆ ಒರಿಜಿನಲ್, ಟೈಲ್ಸ್ ಬಿದ್ರೆ ಮ್ಯಾಶ್ ಅಪ್. ಲಾಸ್ಟ್ 3ಕ್ಕೆ ಹೋಗ್ತಾರೆ. ಓಕೆ 3ಕ್ಕೆ ಹೋಗ್ತಾ 1 2 3 ಇದಿಲ್ಲ ಬ್ರಾ. ಏನ್ ಬ್ರಾ ಆಗ್ತೀಯ ಅದು ಅವ್ನು ಅನ್ಕೊಂಡಂಗೆ ಮಾಡ್ಕೊಂಬಿಡ. ಸರಿ ಬಿಡು. ಓಕೆ 1 2 3 ಫೈನಲ್ ಡನ್. ಹೆಡ್ ಬ್ರೋ ಒರಿಜಿನಲ್ ಹಾಕು ಬ್ರೋ. ಬೀಳ್ತೈತೆ ಬ್ರೋ ನಾನೇನು ಹೇಳಿಲ್ಲ ಬ್ರೋ. ಹೆಂಗಾಗ್ತೀಯ ಗೊತ್ತಾ? ಹಿಂಗಾಗ್ತೀಯ ಬ್ರೋ. ಬ್ರೋ ಇಲ್ದಿರೋದಲ್ಲ ಹೇಳ್ಬೇಡ, ಹಾಕು ಬ್ರೋ. ಫಿಕ್ಸ್ ಆಗೈತೆ, ಹಾಕು ಬ್ರೋ. ಸುಮ್ಮನೆ ಟೈಮ್ ಡೈಲ್ಯೂಷನ್, ಸುಮ್ಮನೆ ಬ್ರೋ ಮಾಡೋದು 1 ಅವರ್ ಮುಖ ನೋಡ್ಸ್ಬಿಡು ಬ್ರೋ. ಇವಾಗ ಇನ್ನೊಂದ್ಸಲ ಬ್ರೋ 1 ಅವರ್ ಟೈಮ್ ಹಿಡಿತೀನಿ ಎಡಿಟ್ ಮಾಡೋ ಅಷ್ಟಲ್ಲಿ. ಮಾಡು ಬ್ರೋ, ಮಾಡು. ವಿಡಿಯೋ ಮಾಡ್ಕೊಂಡ್ಬಿಟ್ಟಿಯಾ? ಇದೇನಕ್ಕೆ? ಇದು ನೋಡ್ದ ಇಷ್ಟು ಹಾಕು ಬ್ರೋ. ಅಲ್ಲ ಬ್ರೋ, ಇಷ್ಟು ಗೋಲ್ ಕೊಡ್ತೀಯಲ್ಲ ನೀನು. ಈ ಕಾಯಿನ್ ಕೂಡ ಅಷ್ಟು ಗೋಲ್ ಕೊಡ್ತೀವ್ರಲ್ಲ. ನೆಕ್ಸ್ಟ್ ಹೇಳಿದ್ರೆ ಕಾಯಿನ ಉಲ್ಟಾ ಹೊಡೆದು ಬಿಡಿದಿರ ಅಂತ ಇದ್ದೇನೆ. ಆಮೇಲೆ ಕಾಯಿನ್ ನೆಕ್ಸ್ಟ್ ಹಿಂಗೆ ತಗೊಂಡ್ಬಿಡ್ತೀನಿ. ಚೆನ್ನಾಗಿ ಎಡ್ಡೆ ಬಿಟ್ಟು ನೋಡ್ದ. ನೀನೇ ಮಕ್ಕರಾಗದೆ ಬ್ರೋ. ಸಾಕು ಬ್ರೋ. ಗಾಯ್ಸ್ ಇವಾಗ ವಿಡಿಯೋ ಹೇಗೈತೆ ಅಂತ ನೋಡ್ಕೊಂಡ್ ಬನ್ನಿ, ಪ್ಲೇ ಮಾಡ್ತೀನಿ. ಸೈಕ್ ಆಗಿದ್ರೆ ಸೈಕ್ ಆಗೈತೆ ಅಂತ ಒಂದು ಕಮೆಂಟ್ ಹಾಕಿ. ಬಿಕಾಸ್ ನಾವು ಇಂಟ್ರೋ ಮಾಡಿದ್ದು ಸ್ವಲ್ಪ ಇನ್ಸ್ಪೈರ್ ಆಗ್ತಾರೆ. ಇನ್ನಷ್ಟು ವಿಡಿಯೋಗಳು ಮಾಡ್ತೇನೆ ಅಷ್ಟೇ. ಇದು ಕಾಪಿರೈಟ್ ಬರಬಾರ್ದು ಅಂತ ವಾಲ್ಯೂಮ್ನ ಮೇಲೆ ಕೆಳಗಡೆ ಹೈ ಲೋ ಮಾಡಿರೋದು. ಇಫ್ ನಾಟ್ ಮಾಡಿದಾಗ ಬೇರೆಯವ್ರಿಗೆ ವಿಡಿಯೋ ಕೂಡ ರೆಕಮೆಂಡ್ ಆಗಲ್ಲ ಕಾಪಿರೈಟ್ ಕ್ಲೈಮ್ ಬಂದಾಗ. ಅದಕ್ಕೆ ಇಟ್ಟು ಮಾಡಿದ್ದೀನಿ. ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್. ಗೈಸ್ ಇವಾಗ ಈ ಕಡೆ ಸ್ವಲ್ಪ ಲೈಟಿಂಗ್ ರಿಪೇರಿ ಮಾಡ್ಲಿಕ್ಕೆ ಅಂತ ಇವ್ರು ಬಂದಿದ್ದಾರೆ. ಈಗ ಕಾಣಿಸ್ತಾ ಐತಲ್ಲ, ಇನ್ ಮೇಲ್ಗಡೆ ಕಾಣಿಸ್ತಿರೋ ಎಂಟೈರ್ POP ಇಕ್ತೀನಿ ಇವಾಗ. ಮೇಲ್ಗಡೆ ಲೈಟಿಂಗ್ ವರ್ಕ್ ಎಲ್ಲ ಇವರೇ ಮಾಡೋದು. ನಿಮ್ಮ ಹೆಸರು? ಮೋಮಿನ್. ಮೋಮಿನ್ ಅಂತ. ಎಲ್ಲಿ ಅಣ್ಣ ಇರೋದು ನೀವು? ಹುಣಸೂರಿನಾ? ನೈಸ್. ಸೊ ಈ ಲೈಟಿಂಗ್ ಎಲ್ಲ ಇವರೇ ಮಾಡಿದ್ದು. ನೀವು ಅವ್ರ ಪಾರ್ಟ್ನರ್ ಅಲ್ಲ? ಓಕೆ. ನಿಮ್ಮ ಹೆಸರು? ಮೊಹಮ್ಮದ್ ಶುಯೇಬ್. ಓಕೆ. ಟೈಮ್ ಇವಾಗ 10:30. ಈ ಕಡೆ ಒಂದು ಮಸಾಲ ದೋಸೆ ಹಾಕ್ತವ್ರೆ, 99 ವೆರೈಟಿ ದೋಸೆ. ಅದನ್ನೇ ಇಸ್ಕೊಂಡು ತಿಂತಾ ಇದ್ದೀನಿ. ತುಂಬ ಅದ್ಲಿಯಾಗಿ ತಿಂತಾ ಇದ್ದೀನಿ, ಅದನ್ನ ನೋಟಿಸ್ ಮಾಡಿ ಆಯ್ತಾ ಗೈಸ್. ಆ ಕಡೆ ನಿನ್ನೆ ಆನಂದ್ ಬ್ರೋ ಹೋಗಿದ್ರು ಅಂತ ಡಿಸ್ಕೌಂಟ್ ಕೊಟ್ಟರು. ನಿನ್ನೆ ಆನಂದ್ ಬ್ರೋ ಹೋಗಿದ್ರು ಅಂತ ಇವತ್ತು ನಮ್ಮನ್ನು ಕರ್ಕೊಂಡು ಹೋದ್ರು. ನಮಗೂ ಒಂದು 20 ರೂಪಾಯಿ ಡಿಸ್ಕೌಂಟ್ ಬಂತು. ಸೊ ನಿನ್ನೆ ಡಿಸ್ಕೌಂಟ್ ಕೊಟ್ಟಿದ್ದಕ್ಕೆ ಇವತ್ತು ಬಂದರು ಅಂತ ನನಗೂ ಗೊತ್ತಿಲ್ಲ. ಆ ಕಡೆ ಮುಂದೆ ಹೋಗ್ತಾವ್ರು ನೋಡಿ ಗ್ಯಾಂಗ್. ಇನ್ನು ಈ ಕಡೆ ವಿಶಾಲ್ ಮಾರ್ಟ್ ಇದೆ. ಈ ಕಡೆ ಬರ್ತಾ ಬರ್ತಾ ಸೇಲ್ಸ್ ಕಮ್ಮಿ ಆಗ್ತಾ ಇದೆ ಅಂತೆ. ನಾನು ಬೇರೆ ಬಿಸ್ನೆಸ್ ಬಗ್ಗೆ ಮಾತಾಡಕ್ಕೆ ಹೋಗ್ಬಾರ್ದು, ನಾವು ನಮ್ಮ ಬಿಸ್ನೆಸ್ ಬಗ್ಗೆ ಫೋಕಸ್ ಮಾಡಬೇಕು. ಹಂಗೆ ಬಾಯ್ತಾ ಬಂದ್ಬಿಡುತ್ತೆ, ಹೇಳ್ಬಿಡೋಣ ಅನ್ಸ್ಬಿಡುತ್ತೆ. ಅವಾಗ ಹಂಗೆ ಸ್ಟಾಪ್ ಹಾಕ್ಬೇಕು ಅಂತ ಅನ್ಸುತ್ತೆ. ಎನಿವೇಸ್ ಲೆಟ್ಸ್ ಕಂಟಿನ್ಯೂ. ನೋಡಿ ಗೈಸ್, ಈ ಕಡೆಯಿಂದ ಇಷ್ಟು ಬ್ರೀಕ್ ಕವರ್ಗಳವೆ. ಇಷ್ಟರ ಔಟ್ಕಮ್ಮು ಇಷ್ಟೇ. ಇಲ್ಲಿ ಕಾಣಿಸ್ತೈತಲ್ಲ, ಇಷ್ಟು ಬಟ್ಟೆಗಳು ಕವರ್ಗಳು ಇಷ್ಟೊಂದು ಐತೆ. ಇವನ್ನೆಲ್ಲ ಕರೆಕ್ಟಾಗಿ ಅರೇಂಜ್ ಮಾಡೋದಕ್ಕೆ ಇವಾಗ ಎಲ್ಲ ಇಷ್ಟಪಡ್ತಾರೆ. ನಾನು ಟ್ರೈ ಮಾಡಿದೆ, ಅಷ್ಟು ಪರ್ಫೆಕ್ಟಾಗಿ ಬಂದಿಲ್ಲ. ಅಭ್ಯಾಸ ಇಲ್ಲ. ಟೈಮ್ ಇವಾಗ 11:03. ಅನಂತ್ ಬ್ರೋ ಏನೋ ಮಾಡ್ತಾವ್ರೆ. ಇವಾಗ ನಾನು ಇವ್ರಿಗಿಂತ ಚೆನ್ನಾಗಿ ಬರ್ಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇಟ್ಕೊಳ್ಳಿ, ಟೆಸ್ಟ್ ಮಾಡೋಣ. ಸೊ ಆ್ಯಕ್ಚುಲಿ ನಾನು ಆ ಕವರ್ನ ಆಲ್ರೆಡಿ ಓಪನ್ ಮಾಡ್ಬಿಟ್ಟೆ. ಆದರೆ ಹಿಂಗೆ ಓಪನ್ ಮಾಡ್ಬಿಡ್ದು, ಹಿಂಗೆ ಓಪನ್ ಮಾಡ್ಬೋದು. ಹಿಂಗೆ ಓಪನ್ ಮಾಡಿ ಹಿಂಗಡೆ ಇರೋ ಇದೊಂದು ಐಟಮ್ನ ಹಿಂಗೆ ತೆಗೆದು ಶರ್ಟ್ನ ಇದನ್ನ ಇರ್ಬೇಕಾ? ಅದು ಅಲ್ಲ, ಅದು ಹಂಗೆ ಇರಬೇಕು. ಅಲ್ಲಿಂದ 2 ಸರಿ ಫೋಲ್ಡ್ ಮಾಡಿಕೊಂಡು ಇನ್ನೂ 1 ಸರಿ ಫೋಲ್ಡ್ ಮಾಡ್ಬೇಕು ಹಿಂದೆ ಬ್ಯಾಕ್ ಸೈಡ್ದು. ಹಾಂ ಹಾಂ. ಓಹೋ ಓಹೋ ಹೋ ಹಿಂಗ ಗೊತ್ತಿತ್ತು ಬ್ರೋ. ಜಸ್ಟ್ ಟೆಸ್ಟಿಂಗು. ಓಕೆ ಹಿಂಗ ಗೊತ್ತಾಯ್ತು ಬ್ರೋ. ನೆಕ್ಸ್ಟ್ ಕೊಡೋರು ನಾನು ಮಾಡಾಕ್ಬಿಡ್ತೀನಿ. ಸೊ ಈ ಥರ ಫೋಲ್ಡ್ ಮಾಡಿದ್ರೆ ಈ ಥರ ಅರೇಂಜ್ಮೆಂಟ್ ಬರ್ತವೆ. ಈ ಥರ ಕಲೀರಿ ನನ್ನಿಂದ, ಅಟ್ಲೀಸ್ಟ್ ನನ್ನಿಂದ. ಜನರಲ್ ಆಗಬೇಕಾದ್ರೆ ಇವರಿಂದ ಕಲೀರಿ.
ಗಾಯ್ಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದಷ್ಟು ಕೆಲಸಗಳವೆ ಅಲ್ಲಿ ಕಾಣಿಸ್ತೈತಲ್ಲ ನೋಡಿ, ಅರೇಂಜ್ಮೆಂಟ್ ಇಲ್ಲಿವರೆಗೂ ಕಂಪ್ಲೀಟ್ ಆಗದೆ. ಆ ಕಡೆ ಬಟ್ಟೆಗಳು ಪ್ಯಾಂಟ್ಗಳು ಸ್ಟಾರ್ಟ್ ಆಗವೆ ಆ್ಯಂಡ್ ಪ್ಯಾಂಟ್ಗಳು ಎಲ್ಲಿಂದ ಬರ್ತವೆ ಅದ್ರ ಬಗ್ಗೆ ನಾನು ನಾಳೆ ಹೇಳ್ತೀನಿ. ಮತ್ತು ಈಚ್ ಕಡೆ ನೋಡ್ತಾ ಇರ್ಬೋದು, ಆ ಕಡೆ ಈ ಕಡೆ ಒಂದು ಫೋಟೋ, ಆ ಕಡೆ ಒಂದು ಫೋಟೋ ಎಲ್ಲ ಆಗ್ತಾಯಿದ್ದಾರೆ. ಅದು ಯಾರು ಫೋಟೋ ಅಂತೆಲ್ಲ ನೆಕ್ಸ್ಟ್ ವೀಡಿಯೋಲ್ಲಿ ನೋಡಿ. ಅಲ್ಲಿ ಲೋಗೋ ನೋಡಿ ಬಾಯ್ಸ್ ಉಂಟು, ಅದು ಹಿಂಗೆ ಬಂದಿದೆ 3D ಪ್ರಿಂಟಿಂಗಲ್ಲಿ. ಸೊ ಇವನ್ನೆಲ್ಲ ನಾವು ನೆಕ್ಸ್ಟ್ ವೀಡಿಯೋಲ್ಲಿ ನೋಡೋಣ, ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಣ. ಸೊ ಅಲ್ಲಿವರೆಗೂ ಅಷ್ಟೇ ವಿಷಯ. ಪೀಸ್, ಮತ್ತೆ ಸಿಗೋಣ.